ಸ್ವಿಫ್ಟ್ ಕಾರಿಗೆ ಡಿಕ್ಕಿ ಹೊಡೆದು ಚಾಲಕನ ಹುಚ್ಚಾಟ. ಡಿಕ್ಕಿ ಹೊಡೆದು ಇನೋವಾ ಕಾರು ಚಾಲಕನ ಹುಚ್ಚಾಟ. ಬನ್ನೇರುಘಟ್ಟ ರಸ್ತೆಯಲ್ಲಿ ನಿನ್ನೆ ನಡೆದಂತ ಘಟನೆ ಇದು. ಕಾರು ಕೀ ತೆಗೆದುಕೊಂಡು ಹೊರಟ ಇನೋವಾ ಕಾರು ಚಾಲಕ ಪೊಲೀಸ್ ಠಾಣೆಗೆ ಬರ್ತೀನಿ ಅಂತ ಇನೋವಾ ಕಾರು ಚಾಲಕ ಎಸ್ಕೇಪ್. ಬೈಕ್ ಸವಾರನ ಸಹಾಯದಿಂದ ಕಾರು ಚೇಸ್ ಮಾಡಿ ಲಾಕ್. ಈ ವೇಳೆ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಪರಾರಿಯಾಗುವುದಕ್ಕೆ ಯತ್ನ. ಕೊನೆಗೂ ಇನೋವಾ ಕಾರನ್ನ ಚೇಸ್ ಮಾಡಿ ಹಿಡಿಯಲಾಗಿತ್ತು. ಹುಳಿಮಾವು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಂಗಳೂರಲ್ಲಿ ಈ ಥರದ ಘಟನೆಗಳು ಇತ್ತೀಚೆಗಂತೂ ತೀರಾ ಕಾಮನ್. ಸ್ವಿಫ್ಟ್ ಕಾರಿಗೆ ಡಿಕ್ಕಿ ಹೊಡೆದು ಹುಚ್ಚಾಟ ಮೆರಿತಾನೆ. ಫಸ್ಟಿಗೆ ಇನೋವಾ ಕಾರು ಚಾಲಕ ಹುಚ್ಚಾಟ ಮೆರೆಯೋದು. ಬನ್ನೇರುಘಟ್ಟ ರಸ್ತೆಯಲ್ಲಿ ನಿನ್ನೆ ನಡೆದಂಥ ಘಟನೆ. ಕಾರು ಕೀ ತೆಗೆದುಕೊಂಡು ಹೊರಡ್ತಾನೆ ಇನೋವಾ ಕಾರು ಚಾಲಕ. ಪೊಲೀಸ್ ಠಾಣೆಗೆ ಬರ್ತೀನಿ ಬಿಡಪ್ಪ ಅಂತ ಹೇಳಿ ಆಮೇಲೆ ಚೇಸ್ ಮಾಡಿ ಆತನನ್ನು ಹಿಡಿಯಲಾಗಿದೆ. ಮತ್ತೆ ಸ್ವಿಫ್ಟ್ ಕಾರ್ಗೆ ಟಚ್ ಆಗಿದೆ. ಬಟ್ ಈ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿರೋದು ಸ್ವಿಫ್ಟ್ ಅನ್ನೋದು ಸ್ನೇಹಿತರೆ ನೋಡಿ ಯಾವ ತರ ಕಳ್ಳರ ತರ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಸ್ಟೇಷನ್ಗೆ ಹತ್ತು ಆರಾಮಾಗಿ ಹತ್ತು ಹಿಡಿತೀನಿ ಆಯ್ತು, ನೀವು ಆರಾಮಾಗಿರ್ರಿ. ಎಲ್ಲಣ್ಣ ಗಾಡಿ ಅದು ಗಾಡಿ ಟ್ಯಾಕ್ಸ್ ಮಾಡಿ ಅವನೇ ಗುರು ಗಾಡಿ ನಿಲ್ಸು ಗುರು ಗಾಡಿ ಕೀ ಏನಕ್ಕೆ ತಗೊಂಡೋಗ್ತೀಯ ಗುರು ಅವ್ರದ್ದು? ಪೊಲೀಸ್ ಸ್ಟೇಷನ್ಗೆ ನೀನ್ ಕೀ ಏನಕ್ಕೆ ತಗೊಂಡೋಗ್ತೀಯ ಗುರು? ನೀನು ಕೀ ತಗೊಂಡೋಗ ರೈಟ್ಸ್ ಇಲ್ಲ ನಿನಗೆ. ಕೀ ತಗೊಂಡೋಗ ರೈಟ್ಸ್ ಇಲ್ಲ. ಕೀ ಕೊಡು ಫಸ್ಟ್. ಕೀ ಕೊಡು ಫಸ್ಟ್. ಗಾಡಿ ಅಲ್ಲಿ ನಿಂತಿದೆ ರೋಡಲ್ಲಿ. ಗಾಡಿ ಕೀ ಕೊಡು ಫಸ್ಟ್. ಒಂದ್ ನಿಮಿಷ ಇರೋಣ ನಿನ್ ಸೈಡಿಗೆ. ಗಾಡಿ ಕೀ ಕೊಡಲಿ. ಗಾಡಿ ಕೀ ಕೊಡೋ ಇಲ್ಲ. ನಡಿ ಸ್ಟೇಷನ್ಗೆ ನಡಿ. ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಇದೆ. ನಿನ್ ಬಾಯಲ್ಲಿ ಸ್ಟೇಷನ್ಗೆ ಒಂದು ಬಾಯಲ್ಲಿ. ನೀನ್ ಸ್ಟೇಷನ್ಗೆ ಬಾಗಿರು. ನೀನ್ ಬಾಗಿರು. ಎಸ್ಕೇಪ್ ಆಗ್ತಿದಾರೆ. ಮ್ಯಾಟ್ರ್ ಇಲ್ಲ ಆಗಿರೋದು ಇಷ್ಟೇ. ಆ ಇನೋವಾ ಕಾರು ಅಲ್ಲಿ ಮಧ್ಯದಲ್ಲಿ ನುಗ್ಗಿಸ್ಕೊಂಡು ಓಡೋಗಕ್ ನೋಡ್ತಿದ್ದಾರೆ. ಕೀ ಎತ್ಕೊಂಡು ಹೋಗ್ಬಿಟ್ಟಾರ ಇವ್ರದ್ದು ಮಧ್ಯದ ದಾರಿಯಲ್ಲಿ ಬಿಟ್ಬಿಟ್ಟು. ಸ್ನೇಹಿತರೆ ನೋಡಿ ಯಾವ ತರ ಕಳ್ಳರ ತರ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಸ್ಟೇಷನ್ಗೆ ಬಾ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ ಹೋಗ್ತಾ ಇರೋದು ನೋಡಿ. ಅದು ರ್ಯಾಶ್ ರೈಡಿಂಗ್ ಬೇರೆ ಮಾಡ್ತಿರೋದು. ಅಲ್ಲಿ ನೋಡಿ ಯಾವ ತರ ರ್ಯಾಶ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. K05 NQ0699 ಎಲ್ಲಿ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಎಲ್ಲ ಏನೇನು ಸಿಗ್ತಾ ಇದೆ? ಪೊಲೀಸ್ ಠಾಣೆ ಮೆಟ್ಟಿಲೇರಿದೆಯಾ ಸದ್ಯ ಈ ಕೇಸ್? ನೀತಿಯನ್ನು ಹುಳಿಮಾವು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಕಾರು ಮತ್ತೆ ಶಿಫ್ಟ್ ಕಾರು ಮತ್ತೆ ಇನೋವಾ ಕಾರು ಹೋಗುವಂತ ಸಂದರ್ಭದಲ್ಲಿ ಶಿಫ್ಟ್ ಕಾರು ಮತ್ತೆ ಇನೋವಾ ಕಾರ್ಗೆ ಸ್ವಲ್ಪ ಟಚ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಏನು ಇನೋವಾ ಕಾರಿನ ಚಾಲಕ ಏನಿದ್ದಾನೆ ಈತ ಶಿಫ್ಟ್ ಕಾರಿನ ಕೀಯನ್ನ ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಾ ಅಂತೇಳಿ ಸೀದಾ ಕಾರನ್ನ ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ. ಆತ ಸೀದಾ ಅಲ್ಲಿಂದ ಎಸ್ಕೇಪ್ ಆಗುವ ಪ್ರಯತ್ನವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಮತ್ತೊಬ್ಬ ಬೈಕ್ ಸವಾರ ಏನು ರಸ್ತೆಯಲ್ಲಿ ಹೋಗ್ತಿದ್ದ ಆತ ಅದನ್ನ ಗಮನಿಸಿ ತಕ್ಷಣ ಇವರ ನೆರವಿಗೆ ಬರುವಂತದ್ದು. ಬಳಿಕ ಅವರನ್ನ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದ ಸಂದರ್ಭದಲ್ಲಿ ನಡು ರಸ್ತೆ ಅಡ್ಡಗಟ್ಟಿದಾಗ ಆತ ಬನ್ನಿ ಪೊಲೀಸ್ ಸ್ಟೇಷನ್ ಅಂತೇಳಿ ಇವರು ಕೂಡ ಪೊಲೀಸ್ ಸ್ಟೇಷನ್ ಕರೀತಾರೆ. ಮತ್ತೆ ಪುನಃ ಆತ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹತ್ತತ್ರ ಬಂದು ಇವರು ಸ್ಟೇಷನ್ ಬಳಿ ಹೋಗೋದು ಮತ್ತೆ ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಎಸ್ಕೇಪ್ ಆಗಿರ್ತಾನೆ. ಬಳಿಕ ಮತ್ತೆ ಆತನನ್ನ ಚೇಂಜ್ ಮಾಡಿ ಹೋಗಿ ಮತ್ತೆ ಆತನ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆತ ಕೀ ಎತ್ಕೊಂಡು ಅವ್ರಿಗೆ ಎಸ್ಕೇಪ್ ಆದ್ರೆ ಅವ್ನಿಗೊಂದಿಷ್ಟು ಸಮಸ್ಯೆ ಆಗ್ಬೋದು ಅಂತ. ಯಾಕಂತ ಹೇಳಿದ್ರೆ ಈತ ಕಾರು ಮತ್ತೆ ಎರಡು ಕಾರುಗಳ ನಡುವೆ ಟಚ್ ಆಗಿತ್ತು. ಈ ಕಾರಣಕ್ಕಾಗಿ ಒಂದು ದೂರನ್ನ ಕೊಡ್ಬೇಕಿತ್ತು, ಇಲ್ಲ ಅಂತ ಹೇಳಿದ್ರೆ ಮಾತನಾಡಿ ಬಗೆಹರಿಸ್ಕೋಬೋದಿತ್ತು. ನಡು ರಸ್ತೆಯಲ್ಲಿ ಕಾರಿಂದ ಆತ ಕಾರ್ ನಿಂತೋಗಿರುತ್ತೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿರುತ್ತೆ. ಇದರ ಬೆನ್ನಲ್ಲೇ ಆತ ಕಾರನ್ನ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿರೋದ್ರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ಪ್ರಕರಣದ ಸಂಬಂಧ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ. ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿರೋದು ಸ್ವಿಫ್ಟ್ ಅನ್ನೋದು. ಆ ಗಾಡಿ ಓನರ್ ಕೀನ ತಗೊಂಡು ಇನ್ನೋದರು ಯಾವ ತರ ಎಸ್ಕೇಪ್ ಆಗ್ತಾರೆ ನೋಡಿ. ಆಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡಿ. ಹತ್ತು ಆರಾಮಾಗಿ ಹತ್ತು ಹಿಡಿತೀನಿ ಆಯ್ತು, ನೀವು ಆರಾಮಾಗಿರ್ರಿ. ಎಲ್ಲಣ್ಣ ಗಾಡಿ ಅದು ಗಾಡಿ ಟ್ಯಾಕ್ಸ್ ಮಾಡಿ ಅವನೇ ಕೀ ತಗೊಂಡು ಆದ್ಮೇಲೆ